ವೃತ್ತಿ ಬಾಂಧವರೇ ಮತ್ತು ನಮ್ಮ ಗುನ್ನಾಳ ಗ್ರಾಮದ ಗುರು ಹಿರಿಯರೇ ಹಾಗೂ ಹಳೆಯ ವಿದ್ಯಾರ್ಥಿ ಒಕ್ಕೂಟದವರೇ, ನಮ್ಮನ್ನೆಲ್ಲ ಕರೆಸಿ ಇಷ್ಟು ಸನ್ಮಾನ ಮಾಡಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿ ಒಕ್ಕೂಟದವರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲ ಗುರು ಹಿರಿಯರಿಗೂ ವಂದಿಸುತ್ತಾ ನನ್ನ 4 ಮಾತುಗಳನ್ನು ಪ್ರಾರಂಭಿಸ್ತೇನೆ. ನಿಜವಾಗ್ಲೂ ಇವತ್ತಿನ ದಿವಸ ಇದು ನಮ್ಮ ಜೀವನದಲ್ಲಿ ಮರೆಯಲಾಗದಂಥ ಅಭೂತಪೂರ್ವ ಕಾರ್ಯಕ್ರಮ, ಅವಿಸ್ಮರಣೀಯ ಕಾರ್ಯಕ್ರಮ. ಯಾಕಂದರೆ ಈ ಕಾರ್ಯಕ್ರಮನೇ ಹೇಳ್ತದ ಗುರುಗಳ ಸಾರ್ಥಕ ಸೇವೆ ಮತ್ತು ಅವಿಸ್ಮರಣೀಯ ಕಾರ್ಯಕ್ರಮ. ನಿಜವಾಗ್ಲೂ ನಾನು ಈ ಒಂದು ಕಾರ್ಯಕ್ರಮ ಏನು ಅಂತಂದರೆ, ಇಂಥ ಒಂದು ಈ ಗುನ್ನಾಳ ಗ್ರಾಮಕ್ಕೆ ನಾನು 1990ನೇ ಇಸ್ವಿಯಲ್ಲಿ ಇಲ್ಲಿ ನಮ್ಮ ಈ ಇಂದಿರೇಶಾಚಾರ್ ಕಟ್ಟಿ ಅವರ ಮನೆತನಕ್ಕೆ ಸೊಸೆಯಾಗಿ ಬಂದೆ. ಇದು ನನ್ನ ಸ್ವಂತ ಊರು. ನನ್ನ ಅತ್ತೆ ಮನೆಯಲ್ಲಿ ಇದು 2ನೇ ಬಾರಿ, ಯಾವುದೇ ಒಂದು ಊರಿನಲ್ಲಿ 2ನೇ ಬಾರಿ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಅದು ಗುನ್ನಾಳ ಗ್ರಾಮ ಮಾತ್ರ. ಗುನ್ನಾಳ ಗ್ರಾಮವನ್ನು, ಇಂತಹ ಒಂದು ಗುನ್ನಾಳ ಗ್ರಾಮ ಬಿಟ್ಟರೆ ಬೇರೆ ಒಂದು ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ಸೌಭಾಗ್ಯ ನಮಗೆ ಸಿಗೋದಿಲ್ಲ. ನನಗೆ ಏನು ಅನ್ನಿಸ್ತದ ಅಂದರೆ, ನಾವು ಶಿಕ್ಷಕರಾಗಿ ಸೇವೆ ಮಾಡಿದ್ದು ಇಂಥ ಮಕ್ಕಳಿಗೆ, ಇಂಥ ವಿದ್ಯಾರ್ಥಿಗಳಿಗೆ ನಾವು ಒಬ್ಬ ಗುರು ಆಗಿ ನಾವು ಸಾಗಿಸಿದ್ವಲ್ಲ ಅನ್ನೋದೇ ನಮ್ಮ ಒಂದು ಪೂರ್ವಜನ್ಮದ ಸುಕೃತ ಹಾಗೂ ಪೂರ್ವಜನ್ಮದ ಪುಣ್ಯ ಅಂತ ಕರಿತೀರಿ. ಯಾಕಂತಂದರೆ ನಾನು 92ನೇ ಇಸ್ವಿಯಲ್ಲಿ ಕುಟಗಮರಿಗೆ ಅಪಾಯಿಂಟ್ಮೆಂಟ್ ಆದೆ. ಆದರೂ ಕೂಡ ನಾನು ಸೇವೆ ಸಲ್ಲಿಸಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುನ್ನಾಳ್ನಲ್ಲಿ ನಿಯೋಜನೆಗೊಂಡು 97ನೇ ಇಸ್ವಿವರೆಗೆ ನಾನು ಇಲ್ಲಿ ಕಾರ್ಯವನ್ನು ಮಾಡಿದೆ. ನನಗೆ 2002ರಲ್ಲಿ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿ ಬಂತು. 2024-25ರಲ್ಲಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಬಂತು. ಆವಾಗ ನನಗೆ ಇಷ್ಟೊಂದು ಸಂತೋಷ ಆಗಿದ್ದಿಲ್ಲ. ಇವತ್ತು ಎಷ್ಟು ಸಂತೋಷ ಆಗ್ಯದಂದ್ರೆ, ನನ್ನ ಕೈಯಲ್ಲಿ ಕಲ್ತಂಥ ಮಕ್ಕಳು ವಾಣಿಶ್ರೀ ಇರ್ಬೋದು, ಆಮೇಲೆ ಈ ರಜನಿ ಇರ್ಬೋದು, ಈ ಪರ್ವೀನಾ, ಈ ಎಲ್ಲ ಹುಡುಗರು ಇವತ್ತಿನ ದಿವಸ ನಾವು ಇಂತಿಂಥ ಹುದ್ದೆಯಲ್ಲಿ ಇದ್ದೇವೆ, ಇಂಥ ಒಂದು ಸೇವೆ ಮಾಡ್ತಾ ಇದ್ದೀವಿ ಮೇಡಮ್, ನಿಮ್ಮ ಕೈಯಲ್ಲಿ ಕಲ್ತೀವಿ ಅಂತ ಹೇಳಿ ಅವ್ರನ್ನೆಲ್ಲ ನಮ್ಮನ್ನೆಲ್ಲ ಸ್ಮರಿಸ್ಕೊಂಡ್ರಲ್ಲ, ಇದು ನನಗೆ ಜೀವನದಲ್ಲಿ ಅತ್ಯಂತ ಸಂತೋಷ ಮತ್ತು ನನ್ನ ಜೀವನದಲ್ಲಿ ಮರೆಯಲಾಗದಂಥ ಸಾರ್ಥಕ ಕ್ಷಣ ಅಂತ ಹೇಳಿ. ಯಾಕಂದರೆ ಯಾವುದೇ ಒಬ್ಬ ಶಿಕ್ಷಕರಿಗೆ ಯಾವಾಗ ಸಂತೋಷ ಆಗ್ತದೆ ಅಂತ ಆವಾಗಲೇ ಹೇಳಿದರು. ಯಾವಾಗ ಸಂತೋಷ ಆಗ್ತದೆ ಅಂದರೆ, ನಾನು ನಿಮ್ಮ ಕೈಯಲ್ಲಿ ಕಲಿತು ನಾನು ಇವತ್ತಿನ ದಿವಸ ಇಂಥ ಒಳ್ಳೆಯ ಬಾಳನ್ನು ಬಾಳ್ತಾ ಇದ್ದಾನೆ ಟೀಚರ್ ಅಂತ ಹೇಳಿ ಯಾರು ಬಂದು ಹೇಳ್ತಾರಲ್ಲ, ಆವಾಗ ನಮಗೆ ಅತ್ಯಂತ ಸಂತೋಷ. ಯಾಕಂದರೆ ನನ್ನ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾರೆ. ನನಗದು ಸಂತೋಷ ಇಲ್ಲ. ಇವತ್ತು ನಾನು ಕಲಿಸಿದಂತಹ ಮಕ್ಕಳು ಇಂತಹ ಒಂದು ಒಳ್ಳೆಯ ಪ್ರತಿಭಾವಂತರಾಗಿದ್ದಾರೆ. ಅದು ನಮ್ಮ ಗುನ್ನಾಳ ಮಕ್ಕಳು ಎಷ್ಟೊಂದು ಸಂಸ್ಕಾರವಂತರು. ಬೆಳಗ್ಗೆ ಅವರ ಒಂದು ಮೆರವಣಿಗೆ, ಸ್ವಾಗತ, ಅಭೂತಪೂರ್ವ ಕಾರ್ಯಕ್ರಮವನ್ನು ನೋಡಿದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಸಾರೋಟದಲ್ಲಿ ಮೆರವಣಿಗೆ ಮಾಡಿದ್ರಲ್ಲ, ಆ ಒಂದು ದೃಶ್ಯ ನಮಗೆ ನೆನಪಿಗೆ ಬಂತು. ಅದಕ್ಕೆ ನಾವು ಯೋಗ್ಯರಿದ್ದೇವೆ ಅಂತ ಒಂದು ಕ್ಷಣ ನಮ್ಮ ತಲೆಯಲ್ಲಿ ವಿಚಾರ ಮೂಡಿತು. ಯಾಕಂತಂದರೆ ಸರ್ ಹೇಳಿದ್ರು ಆಗಲೇ ಮಾತಾಡುವಾಗ, ನಾವು ಏನೇ ಒಂದು ಉಪದೇಶವನ್ನು ಮಾಡೋಕ್ಕೂ ಮೊದಲು ನಾವು ಅದನ್ನು ಅನುಷ್ಠಾನಗೊಳಿಸಿರಬೇಕು. ಮೊಬೈಲ್ ನೋಡಬೇಡಪ್ಪ ಅಂತ ಮಕ್ಕಳಿಗೆ ಹೇಳಿದ್ರೆ, ನಾವೇ ಮೊಬೈಲ್ ನೋಡ್ತಾ ಇದ್ರೆ ಮಕ್ಕಳಿಗೆ ಹೆಂಗೆ ಬೆಲೆ ಬರ್ತದ? ಅದಕ್ಕೆ ಒಬ್ಬ ತಂದೆ ಹೇಳಿದಂತ, ಇನ್ನೊಬ್ಬ ಹುಡುಗನ ಪೆನ್ ಕಳುವು ಮಾಡ್ತೀನೋ, ಕಳುವು ಮಾಡಿಬಿಡ, ನನಗೆ ಹೇಳು, ಆಫೀಸ್ನಾಗ 10 ಪೆನ್ ತಂದು ಕೊಡ್ತೀನಿ ಅಂದ್ರೆ ಏನರ್ಥ? ತಾನು ಆಫೀಸ್ನಲ್ಲೇ ಕಳುವು ಮಾಡ್ಕೊಂಬಂದು ತಂದು ಕೊಡ್ತೀನಿ ಅಂತ ಅರ್ಥ. ಹಿಂಗೆ ಅದಕ್ಕೆ ನಾವು ಮೊದಲು ಹಿಂದಕ್ಕಿನವರು ಯಾಕೆ ಅಷ್ಟು ಅವ್ರ ಗೌರವ ಇತ್ತು ಅಂತಂದರೆ, ಅವರು ಏನು ನುಡಿತಿದ್ರು ಅದನ್ನು ಕಾರ್ಯರೂಪದಲ್ಲಿ ತಂದ್ಕೊಳ್ತಿದ್ರು. ಒಂದ್ಸಲ ಏನಾಗ್ತದ, ರಾಮಕೃಷ್ಣ ಪರಮಹಂಸರ ಬಳಿಗೆ ಒಬ್ಬ ಹೆಣ್ಮಗಳು ಬರ್ತಾಳೆ. ಹೆಣ್ಮಗಳು ಬಂದು, ನೋಡ್ರಿ ಗುರುಗಳೇ, ನನ್ನ ಮಗ ಬೆಲ್ಲ ತಿಂತಾನ, ಸ್ವಲ್ಪ ಹೇಳ್ರಿ, ಬುದ್ಧಿವಾದ ಹೇಳ್ರಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೌದಮ್ಮ, ಹಾಗಾದರೆ ಇನ್ನು 8 ದಿನ ಬಿಟ್ಟು ಬಾ ಅಂತ ಹೇಳಿ. ಇನ್ನು 8 ದಿನ ಬಿಟ್ಟು ಬಂದಮೇಲೆ ಹೇಳ್ತಾನಂತ, ಹೌದಪ್ಪ, ಬೆಲ್ಲ ಭಾಳ ತಿನ್ನಬೇಡ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಲ್ಲ ಗುರುಗಳೇ, ಇಷ್ಟು ಹೇಳೋದಕ್ಕೆ 8 ದಿನ ಯಾಕೆ ತಗೋಕೊಂಡ್ರಿ? ಅವತ್ತೇ ಹೇಳ್ಬೋದಾಗಿತ್ತಲ್ಲ ಅಂದರೆ ಆಗ ಹೇಳ್ತಾರೆ ಗುರುಗಳು, ಇಲ್ಲ ಅವಾಗ ನಾನು ಹೇಳಿಲ್ಲ, ಯಾಕಂದರೆ ನಾನು ಕೂಡ ಬೆಲ್ಲ ತಿಂತಾ ಇದ್ದೆ, ಈಗ ನಾನು ತಿನ್ನೋದು ಬಿಟ್ಟೀನಿ, ಅದಕ್ಕೆ ಹೇಳಿಕತ್ತೀನಿ. ಅಂದರೆ ಏನು ಅರ್ಥ? ನಾವು ಏನನ್ನು ಉಪದೇಶ ಮಾಡ್ತೀವಿ, ಏನನ್ನು ಹೇಳ್ತೇವೆ
ಅದನ್ನು ಮೊದಲು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಆ ಒಂದು ಬೋಧನೆ ಇರ್ಬೋದು, ಆ ಒಂದು ಉಪದೇಶ ಇರ್ಬೋದು, ಅದಕ್ಕೆ ಸಾರ್ಥಕತೆ ಅಂತಕ್ಕಂಥದ್ದು ಬರ್ತದ ಅಂತ ಹೇಳ್ತಾ ಒಂದೇ ಎರಡೇ ಇವತ್ತಿನ ದಿವಸ ನಿಜವಾಗ್ಲೂ ನಾನು ನನ್ನ ಜೀವನದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಊರುಗಳಲ್ಲಿ ಕೆಲಸ ಮಾಡಿದ್ದೀನಿ. ತಳಕಲ್ಲಿರ್ಬೋದು, ಕಿಡದಾಳ ಇರ್ಬೋದು, ಈಗ ಪ್ರಸ್ತುತ ಪ್ರಾಪರ್ ಕೊಪ್ಪಳದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆದರೂ ಕೂಡ ಆ ಒಂದು ನಗರದಲ್ಲಿ ಇರ್ತಕ್ಕಂಥ ಸೇವೆಗೆ ಮತ್ತು ಹಳ್ಳಿ ಮಕ್ಕಳಲ್ಲಿ ಇರ್ತಕ್ಕಂಥ ಸಂಸ್ಕಾರ, ಸಂಸ್ಕೃತಿ, ಇಲ್ಲಿ ಇರ್ತಕ್ಕಂಥ ಪ್ರೀತಿ, ನಯ, ವಿನಯ, ಗೌರವ, ಆದರಗಳು ನಮಗೆ ಗುನ್ನಾಳದಲ್ಲಿ ಸಿಕ್ಕಂಥ ಮರ್ಯಾದೆ ಮತ್ತೆಲ್ಲೂ ಸಿಕ್ಕಿಲ್ಲ ಅಂತ ಹೇಳಿ ಏಕೈಕ ಊರು ಇದು ಗುನ್ನಾಳ ಅಂತ ಹೇಳಿ ನಾನು ಹೆಮ್ಮೆಯಿಂದ ನಿಜವಾಗ್ಲೂ ನನ್ನ ಒಂದು ವೃತ್ತಿ, ನಾನು ಇನ್ನೂ 2 ವರ್ಷ ಸರ್ವೀಸ್ ಇದೆ, ನನ್ನ ವೃತ್ತಿ ಜೀವನ ಸಾರ್ಥಕವಾಯಿತು, ನನ್ನ ಜೀವನ ಸಾರ್ಥಕ ಆಯಿತು. ಯಾಕಂದರೆ ಇಂಥ ಮಕ್ಕಳಿಗೆ ನಾನು 1, 2, 3, 4 ವರ್ಷ ಆದರೂ ಕೂಡ ನಾನು ಶಿಕ್ಷಕಿ ಆದ್ಮೇಲ ಮುಂದಿನ ಜನ್ಮ ಅಂತ ಇದ್ದರೆ ನಾವು ಕೂಡ ಇಂಥ ಮಕ್ಕಳೇ ನಮಗೆ ಮತ್ತೆ ನಾವು ಶಿಕ್ಷಕರಾಗಬೇಕು, ಇಂಥ ಮಕ್ಕಳೇ ನಮಗೆ ಶಿಷ್ಯರಾಗಿ ಬರಬೇಕು ಅಂತ ಹೇಳಿ ನಾನು ಆಶೆ ಮಾಡ್ತೀನಿ. ಕೊನೆಯದಾಗಿ ಯಾಕಂದರೆ ನಾವು ಬದುಕನ್ನು ಹೇಳಿದ್ರು ನಮ್ಮ ಸ್ಟೂಡೆಂಟ್ಸ್, ನಮ್ಮ ವಿದ್ಯಾರ್ಥಿಗಳು ನಾವು ಬಹಳಷ್ಟು ಕಷ್ಟಪಟ್ವಿ ಅಂತ. ನಾವು ಕೂಡ ಸಾಕಷ್ಟು ಕಷ್ಟವನ್ನು ಅನುಭವಿಸಿನೇ. ಯಾಕಂದರೆ ಕಷ್ಟ ಮನುಷ್ಯನಿಗೆ ಕೊಟ್ಟಂತಹ ಶಿಕ್ಷಣ ಬೇರೆ ಯಾವುದನ್ನು ಕೊಡೋದಿಲ್ಲ. ಛಲ ಇರಬೇಕು. ಈಗ ಹೇಳಿದ್ರು ಅವರು ಲಿಂಗರಾಜ್ ಅಂತಕ್ಕಂಥವ್ರು, ನಾನು 100 ಜನ ಕುಟುಂಬಕ್ಕೆ ನಾನು ಆಧಾರವಾಗಿದ್ದೇನೆ. ಹೀಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಮನುಷ್ಯ ಎಲ್ಲಿಯಾದರೂ ಏನಾದರೂ ಆಗು, ಓದಿ ಬೋಧಕನಾಗು, ಖಾದಿ ಯೋಧನೆ ಆಗು, ಏನಾದರೂ ಆಗು, ಮೊದಲು ಮಾನವರಾಗಬೇಕು, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋಬೇಕಂತ ಕೊನೆಯದಾಗಿ ಒಂದೇ ಹೇಳ್ತೀನಿ. ನೀವು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋಗ್ರಿ, ನಿಮ್ಮ ತಂದೆ ತಾಯಿ, ನಿಮಗೆ ಜೀವನದಲ್ಲಿ ಯಾರು ಸಹಾಯ ಮಾಡ್ಯಾರೋ ಅವರನ್ನು ಮರಿಬೇಡ್ರಿ. ಯಾಕಂತಂದರೆ ಇವತ್ತಿನ ದಿವಸ ಸಾಕಷ್ಟು ವೃದ್ಧಾಶ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನಾವು ಒಂದು ಚುಟುಕು ಬರೆದಿದ್ದೆ, ಏನಂತಂದರೆ ಗಂಡ ಹಾರ್ಡ್ವೇರ್, ಹೆಂಡತಿ ಸಾಫ್ಟ್ವೇರ್, ಮಕ್ಕಳು ಬೇಬಿ ಕೇರ್, ವೃದ್ಧರ ಸ್ಥಿತಿ ಡೋಂಟ್ ಕೇರ್ ಅಂತೇಳಿ. ಹಾಗೆ ಆ ಥರ ಆಗಬಾರ್ದು. ನಾವು ನಮ್ಮ ತಂದೆ ತಾಯಿಗಳನ್ನು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡು ಜೀವನ ಮಾಡಬೇಕು. ಆಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಶಿಕ್ಷಕ ವೃತ್ತಿಯನ್ನು ಮತ್ತು ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಅಬ್ದುಲ್ ಕಲಾಂ ಅವರು ಒಂದು ಕಡೆ ಹೇಳ್ತಾರೆ, ಇಫ್ ಯು ಸಲ್ಯೂಟ್ ಯುವರ್ ಡ್ಯೂಟಿ ಯು ಡೋಂಟ್ ನೀಡ್ ಟು ಸಲ್ಯೂಟ್ ಎನಿಬಡಿ, ಬಟ್ ಇಫ್ ಯು ಪಲ್ಯೂಟ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಸಲ್ಯೂಟ್ ಎವ್ರಿಬಡಿ. ನಾವು ನಮ್ಮ ವೃತ್ತಿಗೆ ಗೌರವ ಕೊಟ್ಟರೆ, ವೃತ್ತಿಗೆ ಗೌರವಿಸಿದರೆ, ವೃತ್ತಿಗೆ ತಲೆಬಾಗಿದರೆ ನಾವು ಯಾರಿಗೂ ಕೂಡ ತಲೆ ಬಾಗಬೇಕಾಗಿಲ್ಲ. ಕೊನೆ ಕ್ಷಣದವರೆಗೂ ನಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡ್ತಾ, ಒಳ್ಳೆಯದನ್ನೇ ನಾವು ಮಕ್ಕಳಿಗೆ ಬೋಧಿಸ್ತಾ, ಇಂತಹ ಒಂದು ಮಕ್ಕಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಾಗ ನಾವು ಕೂಡ ಒಂದು ಶಿಕ್ಷಕ ವೃತ್ತಿ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಇಂಥ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿ ನಮ್ಮ